ಅದೆಲ್ಲ ಇಲ್ಲ ಅಂದರೆ ನಾವು ಕಾನ್ಫಿಡೆನ್ಸ್ ಇಟ್ಕೊಂಡು ಏನು ಮಾಡೋದು, ಕಾಂಟ್ಯಾಕ್ಟೇ ಇಲ್ಲ ಅಂದರೆ. ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ 5:05 ಬೆಳಿಗ್ಗೆ. ಸೊ ನಾನು ದೇವರ ಸ್ಟ್ಯಾಂಡ್ ಇಲ್ಲೇ ಇಟ್ಟಿದ್ದೇನೆ, ನಾನು ವರ್ಕ್ ಮಾಡೋ ಜಾಗದಲ್ಲೇ. ಎಲ್ರಿಗೂ ಗುಡ್ ಮಾರ್ನಿಂಗ್. ಅಂದರೆ ಈಗ 5:30 ಅಲ್ಲ, ಸೊ ಹಾಗಾಗಿ ಇವತ್ತು ತುಂಬ ಆರ್ಡ್ರ್ ಬಂದಿದೆ ನನಗೆ. ನಿನ್ನೆ ಬಂದಿತ್ತು ಕೊರಿಯರಲ್ಲಿ. ಸೊ ನಾನು ನಿಮಗೆ ತೋರಿಸ್ತೇನೆ ಯಾವುದೆಲ್ಲ ಆರ್ಡ್ರ್ ಬಂದಿದೆ ಅಂತ. ಇದೊಂದು ಹ್ಯಾಂಡ್ ವರ್ಕಿಗೆ, ಆಯಿತಾ. ಸೊ ಇದೆಲ್ಲ ಬ್ಲೌಸ್ ಪೀಸ್ ನಾವೇ ಪರ್ಚೇಸ್ ಮಾಡಿ ವರ್ಕ್ ಮಾಡಿ ಕೊಡಲಿಕ್ಕೆ ಕಸ್ಟಮರಿಗೆ. ನೀವು ನೋಡ್ಬೋದು ಎಷ್ಟು ಬ್ಲೌಸ್ ಪೀಸ್ ಇದೆ ಅಂದರೆ ನೋಡಿ. ಕಲರ್ ಮತ್ತು ಪಿಂಕ್, ಬ್ಲೂ ಕಲರ್, ಗೋಲ್ಡನ್ ಕಲರ್, ಆಯಿತಾ. ಮೆರೂನ್ ಕಲರ್ 2 ಪೀಸ್ ಮಾಡಲಿಕ್ಕಿದೆ. ಇದು 2 ಕಸ್ಟಮರ್ ಇತ್ತು. ಸೊ ಒಬ್ಬರಿಗೆ 5 ಬ್ಲೌಸು, ಒಬ್ಬರಿಗೆ 2 ಬ್ಲೌಸು ವಿತ್ ಬ್ಲೌಸ್ ಪೀಸ್ ಒಂದು 500 ರೇಂಜ್ ಇದ್ದು. ಅಂದರೆ 400 ರುಪೀಸ್ ಇದು ವರ್ಕ್, 100 ಬ್ಲೌಸ್ ಪೀಸ್ ಪ್ಲಸ್ 100 ಕೊರಿಯರ್ ಚಾರ್ಜಸ್. ಓಕೆ. ಪ್ಲಸ್ ಇದು ಒಂದು ನಮಗೆ ಪೂನಾದಿಂದ ಬಂದಿದೆ, ಅಂದರೆ ಮಹಾರಾಷ್ಟ್ರ ಪೂನಾದಿಂದ ಬಂದಿದೆ. ಇದರಲ್ಲಿ ಕೂಡ ಹಾಗೆ ತುಂಬ ಬ್ಲೌಸಸ್ ಇದೆ, ತುಂಬ ಅಂದರೆ ತುಂಬ ಬ್ಲೌಸಸ್ ಇದೆ. ಅಂದರೆ ಇದರಲ್ಲಿ ಆಲ್ಮೋಸ್ಟ್ 7 ಬ್ಲೌಸಸ್ ಇದೆ. ಸೊ ಇದು ನಾನು ವರ್ಕ್ ಮಾಡುವಾಗ ತೋರಿಸ್ತೇನೆ. ಓಕೆ. ಸೊ ನಾನು ಲಾಸ್ಟ್ ವೀಡಿಯೋದಲ್ಲಿ ನಿಮಗೆ ಹೇಳಿದ್ದೆ ಯಾರು ಮಿಷಿನ್ ತಗೋಬೇಕು, ಯಾರು ತಗೋಬಾರ್ದು ಅಂತ. ಈಗ ಒಂದು ವೇಳೆ ನಾನೀಗ ಇದು ಸ್ಟಾರ್ಟಿಂಗ್, ಈಗ ಇದು ನನಗೆ ಏನೂ ಎಕ್ಸ್ಪೀರಿಯನ್ಸ್ ಇಲ್ಲ, ಒಂದು ಸೋಷಿಯಲ್ ಮೀಡಿಯಾ ಇಲ್ಲ, ಒಂದು ಏನು ಆರಿ ವರ್ಕ್ ಇದು ಏನು ಗೊತ್ತಿಲ್ಲ, ಬ್ಯಾಕ್ಗ್ರೌಂಡೇ ಇಲ್ಲ ಅಂದರೆ ನನಗೆ ಇಷ್ಟು ಆರ್ಡ್ರ್ ಬರ್ತಿರಲಿಲ್ಲ. ಇದು ಯಾರು ಕೊಟ್ಟಿರೋದಂದರೆ, ನಾನು 6 ವರ್ಷದಿಂದ ಒಂದು ಆರಿ ವರ್ಕ್ ಬಿಸ್ನೆಸ್ ಮಾಡಿ, 2 ವರ್ಷದಿಂದ ಯೂಟ್ಯೂಬ್ ಮಾಡಿಕೊಂಡು ಯಾರನ್ನೆಲ್ಲ ಸಂಪಾದಿಸಿದ್ದೇನೆ. ಅಂದರೆ ನಂದು ಸಬ್ಸ್ಕ್ರೈಬರ್ ಆಗಲಿ, ನಂದು ಆರಿ ಕ್ಲಾಸ್ ಸ್ಟೂಡೆಂಟ್ಸ್ ಆಗಲಿ, ಅಥವಾ ಆರಿ ಹ್ಯಾಂಡ್ ವರ್ಕ್ ಮಾಡಿರೋ ಕಸ್ಟಮರ್ಸ್ ಆಗಲಿ, ಅವರು ಏನು ಮಾಡಿದ್ದಾರೆ, ನನ್ನ ಕಾಂಟ್ಯಾಕ್ಟಲ್ಲಿದ್ದಾರೆ. ಈಗ ನಾನು ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೇನೆ ಅಂದರೆ ಅವರು ನನಗೆ ಕೊಟ್ಟಿದ್ದಾರೆ, ಆಯಿತಾ. ಸೊ ಅವರು ನನಗೆ ಆರ್ಡ್ರ್ ಕೊಟ್ಟಿದ್ದಾರೆ. ಈಗ ನೋಡಿ, ಸ್ಟಾರ್ಟಿಂಗ್ ನನಗೆ ಏನೂ ಗೊತ್ತಿಲ್ಲ, ನಾನು ಈ ಫೀಲ್ಡಲ್ಲೇ ಫಸ್ಟ್, ಅಂದರೆ ಇಷ್ಟು ಆರ್ಡ್ರ್ ಬರಲ್ಲ. ಅದಕ್ಕೆ ನಾನು ಹೇಳೋದು, ಯಾರ್ದಾದ್ರೂ ವೀಡಿಯೋ ನೋಡಿಕೊಂಡು ಯೂಟ್ಯೂಬಲ್ಲಿ ಅಥವಾ ಸೋಷಿಯಲ್ ಮೀಡ್ಯಾದಲ್ಲಿ ಯಾರ್ದಾದ್ರದ್ದೊಂದು ಯೂಟ್ಯೂಬ್ ನೋಡಿಕೊಂಡು ಇವರಿಷ್ಟು ಸಂಪಾದಿಸ್ತಾರೆ, ನಾವು ಸಂಪಾದಿಸ್ಬೋದು, ನಾವು ಸಾಲ ಮೂಲ ಮಾಡಿ ಮಿಷಿನ್ ತಗೊಳ್ಳಿ, ನಿಮಗೆ ಕೆಪಾಸಿಟಿ ಇದ್ದರೆ ತಗೊಳ್ಳಿ. ಈಗ ನಾನು ತೊಗೊಂಡಿದ್ದೇನೆ, ನೀವು ತಗೊಳ್ಬೇಡಿ, ಹಾಗೆಲ್ಲ ನಾನು ಹೇಳೋದು. ಈಗ ಕೆಲವರು ಏನು ಮಾಡ್ತಾರೆ ಅಂದರೆ, ಮನೆಯಲ್ಲಿ ಸುಮ್ಮನೆ ಕೂತ್ಕೊಂಡಿರ್ತಾರಲ್ಲ, ಇವರಿಗೆ ಇಷ್ಟು ಇನ್ಕಮ್ ಬರ್ತದೆ, ನಮಗೂ ಬರ್ಬೋದು ಅನ್ನೋ ಆಸೆಯಲ್ಲಿ ಪಾಪ ಅಷ್ಟು ಲಕ್ಷ ಇಲ್ಲದಿದ್ದರೂ ಲೋನ್ ಮಾಡಿ, ಬ್ಯಾಂಕ್ ಲೋನ್ ಮಾಡಿ, ಸಾಲ ಮಾಡಿ, ಇರುವ ಸೇವಿಂಗ್ಸನ್ನೆಲ್ಲ ಅದಕ್ಕೆ ಹಾಕಿ ಹಾಗೆ ತಗೊಳ್ತಾರೆ. ಹಾಗೇನು ಮಾಡಿ, ನೀವು ತಗೊಂಡಾದ್ಮೇಲೆ ನಿಮಗೆ ಅದು ಸೆಕೆಂಡ್ ಹ್ಯಾಂಡೇ ಮಾರಲಿಕ್ಕೆ ಹೋಗುವಾಗ ನೀವು ಆಗಿರಲ್ಲ. ಆಗೇನಾಗುತ್ತಂದರೆ, ಎಷ್ಟು ಆರ್ಡ್ರ್ ಬಂದಿದ್ರು, ಎಷ್ಟು ಆರ್ಡ್ರ್ ಬರದಿದ್ದರೂ ನಿಮಗೆ ಕಷ್ಟ ಏನಂದರೆ, ಒಂದು ಲೋನ್ ತೆಗೆದಿದ್ರೆ ಲೋನ್ ಕಟ್ಟಲಿಕ್ಕೆ ಕಷ್ಟ, ಆಯಿತಾ. ಲೋನ್ ತೆಗೆದಿದ್ರೆ ಲೋನ್ ಕಟ್ಟಲಿಕ್ಕೆ ಕಷ್ಟ. ಬಟ್ ನಿಮ್ಮ ಸೇವಿಂಗ್ಸಲ್ಲಿ ತೆಗೆದಿದ್ರೆ ಒಂದು ಬೇಜಾರಿರುತ್ತೆ. ಆರ್ಡ್ರ್ ಬಂದಿಲ್ಲ ಅಂದರೂ ಆರ್ಡ್ರ್ ಬಂದಿಲ್ಲ, ಇಲ್ಲದಿದ್ದರೆ ಸಾಲ ಇಲ್ಲ ಅಂತ ಒಂದು ಟೆನ್ಷನ್ ಇರಲ್ಲ. ಇಲ್ಲದಿದ್ದರೆ ಏನಾಗುತ್ತೆ, ಅಯ್ಯೋ ಮಂತ್ಲಿ ಕಟ್ಟಬೇಕು, 5-6 ಸಾವಿರ ಕಟ್ಟಬೇಕು, ಬ್ಲೌಸ್ ವರ್ಕ್ ಇಲ್ಲ, ಎಲ್ಲಿಂದ ತಗೊಳ್ಳೋದು. ಮತ್ತು ಇದು ಬ್ಲೌಸ್ ವರ್ಕ್ ಎಲ್ಲ 3 ಆಗೋದು. ಸಿಂಪಲ್ ಆದರೆ 3 ಆಗುತ್ತೆ, ಹೆವಿ ಆದರೆ 2 ಬ್ಲೌಸ್ ವರ್ಕ್ ಆಗುತ್ತೆ. ಅದು ಡೇ ಆ್ಯಂಡ್ ನೈಟ್ ಮಾಡಿದರೆ ಒಂದು 5 ಬ್ಲೌಸ್ ಮಾಡ್ಬೋದು ಅಷ್ಟೇ, ಆಯಿತಾ. ಸೊ ಹಾಗೆ ನಾನು ಏನು ಹೇಳೋದಂದರೆ, ನಿಮಗೊಂದು ಏನಾದರೂ ಒಂದು ಬಿಸ್ನೆಸ್ ಆಲ್ರೆಡಿ ಇತ್ತು, ನಿಮಗೆ ಕಸ್ಟಮರ್ ಇದ್ದಾರೆ, ನಿಮಗೆ ಜನಗಳ ಒಂದು ಕಾಂಟ್ಯಾಕ್ಟ್ ಇದೆ ಅನ್ನುವಾಗ ಮಾತ್ರ ನಾವು ತಗೋಬೇಕು, ಆಯಿತಾ. ತುಂಬ ಜನ ಈಗ ನನ್ನ ವೀಡಿಯೋ ನೋಡ್ಕೊಂಡು, ನನ್ನ ಸ್ಟೇಟಸ್ ನೋಡ್ಕೊಂಡು ಕೇಳ್ತಾರೆ, ನಾವು ತಗೊಳ್ಬೋದಾ ಮೇಡಮ್. ನಾನು ಎಲ್ರಿಗೂ ಒಂದೇ ಹೇಳೋದು, ನಿಮಗೆ ಕಾನ್ಫಿಡೆನ್ಸ್ ಅಲ್ಲ, ಈಗ ಕಾನ್ಫಿಡೆನ್ಸ್, ಈಗ ಏನಾದರೂ ಸಾಧಿಸಬೇಕು ಅನ್ನೋರಿಗೆ ಕಾನ್ಫಿಡೆನ್ಸ್ ಇದ್ದೇ ಇರುತ್ತೆ. ಬಟ್ ಆ ಕಾನ್ಫಿಡೆನ್ಸಿಗೆ ನಿಮ್ಮ ಹತ್ರ ಬೇಕಲ್ಲ, ಅಂದರೆ ನಿಮಗೆ ಜಾಸ್ತಿ ಕಾಂಟ್ಯಾಕ್ಟ್, ಅಥವಾ ಜಾಸ್ತಿ ಟೈಲರ್ಸ್ ಕಾಂಟ್ಯಾಕ್ಟ್, ಅದೆಲ್ಲ ಬೇಕಲ್ಲ. ಅದೆಲ್ಲ ಇಲ್ಲ ಅಂದರೆ ನಾವು ಕಾನ್ಫಿಡೆನ್ಸ್ ಇಟ್ಕೊಂಡು ಏನು ಮಾಡೋದು, ಕಾಂಟ್ಯಾಕ್ಟೇ ಇಲ್ಲ ಅಂದರೆ, ಅಲ್ವಾ. ಸೊ ಇದೀಗ ನೋಡಿ, ಈಗ ಇದರಲ್ಲಿ ನನಗೊಂದು 2 ಬ್ಲೌಸ್ ಪೀಸ್ ಆ್ಯಡ್ ಮಾಡಲಿಕ್ಕೆ ಇದೆ. ಬಟ್ ಅದು ನಿನ್ನೆ ಬಂದ ಆರ್ಡ್ರ್, ನೈಟ್ ಬಂದ ಆರ್ಡ್ರ್. ನಾನು ಬ್ಲೌಸ್ ಪೀಸ್ ತರಲಿಲ್ಲ, ಆಯಿತಾ. ಅದು ಇವತ್ತು ಮಾಡಬೇಕು. ಇವತ್ತು ಪ್ಲಸ್ ಒಂದು 2 ಟೈಲರ್ ಕೊಡ್ತೇನೆ ಅಂತ ಹೇಳಿದ್ದಾರೆ. ಪ್ಲಸ್ ಇದಿಷ್ಟು ಆಲ್ಮೋಸ್ಟ್ ಟೋಟಲ್ 18 ಬ್ಲೌಸಸ್ ಇದೆ ನನ್ನ ಹತ್ರ. 400, 500, 600 ರೇಂಜ್ ಇದೊಂದು 18 ಬ್ಲೌಸಸ್ ಇದೆ. ಸೊ ಹಾಗೆ ಇದು ನಂದು ಮಿಷಿನ್ ನೋಡಿದ್ದೀರಲ್ಲ ನೀವು,
ಅಂದರೆ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದರೆ ಈ ಥ್ರೆಡ್ ಸಿಕ್ಸೋದು ಗೊತ್ತಾಗಲ್ಲ. ಅದಕ್ಕೇನು ಮಾಡ್ತಾರೆ ಅಂದರೆ ಅವರು ಟ್ರೈನಿಂಗ್ ಕೊಡಲಿಕ್ಕೆ ಬರೋರು 12 ನೀಡಲಿಗೆ ಕೂಡ ಥ್ರೆಡ್ ಹಾಕ್ತಾರೆ. ಯಾಕಂದರೆ ಒಂದು ಥ್ರೆಡ್ ಕಟ್ ಆಯಿತು ಅಂದರೆ ನಾವು ಇನ್ನೊಂದು ಥ್ರೆಡ್ ನೋಡಿಕೊಂಡು ಜಾಯಿಂಟ್ ಮಾಡೋದು. ನನ್ನ ಮೇಯ್ನ್ ಮಿಸ್ಟೇಕ್ ಏನಾಗಿದೆ ಅಂದರೆ ನಂದು ಝರಿ ಥ್ರೆಡ್ ಅವ್ರು ಕೊಟ್ಟಿರೋದು ಸ್ವಲ್ಪ ಓಲ್ಡ್ ಸ್ಟಾಕ್ ಆಗಿರುವ ಕಾರಣ ಅದು ಫುಲ್ ಕಟ್ ಆಗ್ತಿತ್ತು. ಆಗ ನಾನು ಏನು ಮಾಡಿದ್ದೇನೆ ಅಂದರೆ ನಮ್ಮದು ಲೋಕಲ್ ಶಾಪಲ್ಲೇ ಒಂದು ಝರಿ ಥ್ರೆಡ್ ಸೇಮ್ ಟೈಪಲ್ಲಿ ಝರಿ ಥ್ರೆಡ್ ತಂದು ಹಾಕಿದ್ದೇನೆ. ಅದೇನಾಗಿದೆ ಅಂದರೆ ನೋಡಿ, ಇಲ್ಲಿದೆ ನೋಡಿ, ಅದೇನಾಗಿದೆ ಅಂದರೆ ಅದು ಝರಿ ಥ್ರೆಡ್ ತುಂಬ ದಪ್ಪ ಆದ ಕಾರಣ ಫಸ್ಟ್ ನಾನು 11 ನೀಡಲಿಗೆ ಹಾಕಿದ್ದೆ, 11 ನೀಡಲ್ ಕಟ್ಟಾಯಿತು. 11ನೇ ನೀಡಲ್ಲಿ ಹಾಕಿದ್ದಲ್ಲ, 11 ನೀಡಲ್ಲೇ ಕಟ್ಟಾಯಿತು. ಅಂದರೆ ಕಟ್ಟಾಯಿತು, ಅವರು ವೀಡಿಯೋ ಕಳಿಸಿದ್ದಾರೆ ಹೇಗೆ ಸೆಟ್ ಮಾಡೋದು ಅಂತ. ಇದು 1 ನೀಡಲು ಕಟ್ಟಾಯಿತು. ಅಂದರೆ ಅದು ತುಂಬ ದಪ್ಪ ಇತ್ತು ಝರಿ ಥ್ರೆಡ್ ಹಾಗೆ. ಆಮೇಲೆ ಏನು ಮಾಡಿದೆ ಅಂದರೆ ಮಿಷಿನ್ ಎಂಬ್ರಾಯ್ಡರಿಗೆದೇ ಹಾಕೋದು ಥ್ರೆಡ್ ತಗೊಂಡು ಬಂದೆ. ಅಷ್ಟು ಜಾಗೃತಿ ಇರಬೇಕು ಥ್ರೆಡ್ಡಲ್ಲಿ. ಮತ್ತು ಇದನ್ನು ನೀವು ನೋಡ್ಬೋದು, ಮೆಷರ್ಮೆಂಟ್ ಎಲ್ಲ ಪ್ರಾಕ್ಟೀಸ್ ಮಾಡಿರೋದು ನಾನು. ಅಂದರೆ ನನಗೆ 5 ಇಂಚ್ ಅಂದರೆ ಎಷ್ಟು ಇಡಬೇಕು ಇದರಲ್ಲಿ, ಎಷ್ಟು ಪರ್ಸೆಂಟೇಜ್ ಇಡಬೇಕು, 8 ಇಂಚ್ ಆದರೆ ಎಷ್ಟು ಪರ್ಸೆಂಟೇಜ್ ಇಡಬೇಕು, ಇದೆಲ್ಲ ನಾನು ಪ್ರಾಕ್ಟೀಸ್ ಮಾಡಿರೋದು. ನಾನು ಕಸ್ಟಮರ್ ಬ್ಲೌಸ್ ಮೇಲೆ ಮಾಡೋದಕ್ಕಿಂತ ಮುಂಚೆ ತುಂಬ ಪ್ರಾಕ್ಟೀಸ್ ಮಾಡಿದ್ದೇನೆ, ಯಾಕಂದರೆ ಕಸ್ಟಮರ್ ಬ್ಲೌಸ್ ಹಾಳಾಗಬಾರ್ದು ಅಂತ. ಯಾಕಂದರೆ ನಿಮಗೆ ಮಿಷಿನ್ ವರ್ಕಲ್ಲಿ ಒಂದು 1/2 ಇಂಚ್ ಆಚೆ ಈಚೆ ಆಗುತ್ತೆ ಮೆಷರ್ಮೆಂಟ್ ಎಲ್ಲ, ಯಾಕಂದರೆ ಮಿಷಿನ್ ಅಲ್ವಾ. ನಾವು ಹ್ಯಾಂಡ್ ವರ್ಕ್ ಮಾಡೋದಾದರೆ ಕರೆಕ್ಟ್ ಟೈಲರ್ ಹಾಕಿರೋ ಇದರಲ್ಲೇ ಮಾಡ್ತೇವೆ, ಬಟ್ ಮಿಷಿನ್ ವರ್ಕಲ್ಲೇ ಆದರೆ ಆಗುತ್ತೆ ಹಾಗೆ, ಆಯಿತಾ. ಬನ್ನಿ, ಇಲ್ಲಿ ನಾನೊಂದು ಮಾಡಿದ್ದೆ ನೋಡಿ, ಇದು ನಂದು ಆರ್ಡರ್ ಲಿಸ್ಟ್. ಅಂದರೆ ಇಲ್ಲಿವರೆಗೆ ಪೇಮೆಂಟ್ ಆಗಿರೋದು ಮಿಷಿನ್ ಎಂಬ್ರಾಯ್ಡರಿಯಲ್ಲಿ, ಆಯಿತಾ. ಇದು ಗಿಡ ಗೊತ್ತಾ ನಿಮಗೆ? ಇದು ಮಲ್ಲಿಗೆ ಗಿಡ. ನಾನು ಇಲ್ಲಿ ದೇವರ ಹತ್ರ ಇಟ್ಟಿರೋದು. ಮಲ್ಲಿಗೆ ಆದರೆ ಒಂಥರ ಸ್ಮೆಲ್, ಒಳಗಡೆ ಬರುವಾಗ ಒಳ್ಳೆ ಸ್ಮೆಲ್ ಬರ್ತದೆ ನೋಡಿ. ಇನ್ನು ಹೊರಗಡೆ ಇಡಬೇಕು ಬಿಸಿಲು ಬರುವಾಗ. ಇದೆಲ್ಲ ಗೊತ್ತಲ್ಲ ನಂದು ಆರಿ ವರ್ಕ್ ಇದು. ಸೊ ಹಾಗೆ ಇದೊಂದು ವಿಡಿಯೋ, ಅಂದರೆ ಮಾತಿಗೆ ಮರುಳಾಗಿ ಏನು ಹೇಳೋದು, ಗುಂಡಿಗೆ ಬೀಳಬೇಡಿ ಅಷ್ಟೇ. ನಿಮಗೆ ಕೆಪಾಸಿಟಿ ಇದೆಯಾ, ನಿಮಗೆ ಮಾಡಲಿಕ್ಕಾಗುತ್ತಾ, ನೀವು ಮಾಡಿ, ಆಯಿತಾ. ಖುಷಿ. ಒಂದು ವೇಳೆ ನೀವು ಟೈಲರ್ ಆಗಿದ್ದರೂ ನಿಮ್ಗೆ ಅಷ್ಟೊಂದು ಆರ್ಡ್ರ್ ಬರ್ತಿದೆ ಅಂದರೆ ತಗೊಳ್ಳಿ. ವಿಷಯ ಏನಂದರೆ 4 ಲ್ಯಾಕ್ ಅನ್ನೋದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ತುಂಬ ದೊಡ್ಡ ಅಮೌಂಟು. ನಮಗಂತೂ ತುಂಬ ದೊಡ್ಡ ಅಮೌಂಟು. ನಾವೀಗ ಬಿಸ್ನೆಸ್ ರನ್ ಮಾಡ್ತೇವೆ ಸರಿ ಬಿಡಿ, ಬಟ್ ನಮ್ಮದು ಸೇವಿಂಗ್ಸ್ ಎಲ್ಲ ಇರುತ್ತಲ್ಲ, ಅದು ಏನಕ್ಕಾದ್ರೂ ಇಟ್ಟಿರ್ತೇವೆ. ಆದರೂ ಒಂದು ಏನು ಹೇಳ್ತೀವಿ, ಬಂಡ ಧೈರ್ಯ, ಒಂದು ಕಾಂಟ್ಯಾಕ್ಟ್ ಇದೆ ನನ್ನ ಹತ್ರ, ಕಾನ್ಫಿಡೆನ್ಸ್ ಇದೆ ಏನಾದರೂ ಮಾಡುವ ಅಂತ. ಕಾಂಟ್ಯಾಕ್ಟ್ ಮೇಯ್ನ್, ಆಯಿತಾ. ಈಗ ಹಾಗೆ ಆಗಲ್ಲ, ಈಗ ನಾವು ಮಿಷಿನ್ ತೆಗೆದಾದ್ಮೇಲೆ ಬಿಸ್ನೆಸ್ ಹಿಡಿತೇವೆ, ಜನರನ್ನು ಕಾಂಟ್ಯಾಕ್ಟ್ ಮಾಡ್ತೇವೆ, ಹಾಗಾಗಲ್ಲ. ಫಸ್ಟ್ ಒಂದು ಸೆಟ್ ಮಾಡ್ಕೊಳ್ಬೇಕು. ಅಂದರೆ ಜನರನ್ನು ಕಾಂಟ್ಯಾಕ್ಟ್ ಮಾಡಿ, ನಾನು ಮಿಷಿನ್ ಎಂಬ್ರಾಯ್ಡರಿ ತೆಗಿತೇನೆ, ಮಾಡ್ತೇನೆ, ನೀವು ತಗೊಳ್ತೀರಾ, ಆರ್ಡ್ರ್ ಕೊಡ್ತೀರಾ, ನೀವು ನೋಡಿ ಒಂದು ಏನು ಹೇಳ್ತೇವೆ, ಒಂದು ಕ್ಯಾಲ್ಕುಲೇಷನ್ ಮಾಡಿ, ಆಗ ಓಕೆ ಆದರೆ ತಗೊಳ್ಳಿ. ಓಕೆ, ಇದಿಷ್ಟು ಆರ್ಡ್ರು. ಸೊ ಯಾರಿಗಾದ್ರೂ ಆರ್ಡ್ರ್ ಕೊಡಲಿಕ್ಕೆ ಇದ್ದರೆ ನನ್ನ ನಂಬರಿಗೆ ಕಾಲ್ ಅಥವಾ ಮೆಸೇಜ್ ಮಾಡ್ಬೋದು. ಫಸ್ಟ್ ಕಮೆಂಟಲ್ಲಿ ನನ್ನ ನಂಬರ್, ಅಡ್ರೆಸ್ ಪಿನ್ ಮಾಡಿರ್ತೇನೆ. ಸೊ ಥ್ಯಾಂಕ್ ಯು ಸೋ ಮಚ್, ಬಾಯ್.